ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆಶಿ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಚರ್ಚೆಯನ್ನು ನಡೀತಾ ಇತ್ತು. ಸದ್ಯ ಎಸ್ಐಆರ್ ಇದಕ್ಕೆ ಅಡ್ಡಿಯಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಮತಪಟ್ಟಿ ಪರಿಷ್ಕರಣೆಯಿಂದ ಈಗ ಈ ಒಂದು ಸರ್ಕಾರ ಸಂಪುಟ ವಿಸ್ತರಣೆ ವಿಚಾರದ ಚರ್ಚೆ ಸ್ವಲ್ಪ ತಣ್ಣಗಾಗಿರುವಂತೆ ಕಾಣಿಸ್ತಾ ಇದೆ. ಎಸ್ಐಆರ್ ಅನ್ನ ಸಿಎಂ ಮತ್ತೆ ಕೈ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಸ್ಐಆರ್ ಮುಗಿಸುವ ತನಕ ಕ್ಷೇತ್ರ ಬಿಟ್ಟು ತೆರಳಬೇಡಿ ಅಂತ ಹೇಳಿ ಶಾಸಕರಿಗೆ ಸಿಎಂ ತಾಕೀತು ಮಾಡಿರುವಂತದ್ದು. ಮತದಾರರನ್ನ ಉಳಿಸಿಕೊಳ್ಳಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಬಿಜೆಪಿ ಹಾಗೂ ಬಿಎಲ್ಒಗಳ ಮೇಲೆ ಶಾಸಕರು ಸದ್ಯ ಕಣ್ಣಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆಗೆ ಒತ್ತಾಯಿಸಿ ಶಾಸಕರ ಗಮನ ಎಸ್ಐಆರ್ ಕಡೆ ಇರುವಂತದ್ದು. ಇಷ್ಟು ದಿನದವರೆಗೆ ಸಂಪುಟ ವಿಸ್ತರಣೆ ಕಡೆಗೆ ಎಲ್ಲಾ ಶಾಸಕರು ಕೂಡ ಮುಖ ಮಾಡಿದ್ರು. ಈಗ ಎಲ್ಲರ ಗಮನ ಎಸ್ಐಆರ್ ಕಡೆ ಇರುವಂತದ್ದು. ಆದರೂ ಕೆಲವು ಹಿರಿಯ ನಾಯಕರು, ಹಿರಿಯ ಶಾಸಕರು ಮಾಜಿ ಸಿಎಂ ಅವರನ್ನ ಭೇಟಿ ಮಾಡಿ ಒತ್ತಡವನ್ನ ಹೇರುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಆಗಸ್ಟ್ ತನಕ ವಿಸ್ತರಣೆ ಬೇಡ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಸದ್ಯ ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ಆರಂಭವಾಗಿರುವಂತಹ ಕಾರಣ ಮತದಾರರು ಕೈಬಿಟ್ಟು ಹೋಗ್ತಾರೆ ಅನ್ನುವಂಥ ಭಯದಲ್ಲಿ ಕೈ ನಾಯಕರು ಇರುವಂಥದ್ದು, ಡಿಕೆ ಶಿವಕುಮಾರ್ ಅವರು ಇರುವಂಥದ್ದು. ಹಾಗಾಗಿ ಶಾಸಕರೆಲ್ಲರೂ ಕೂಡ ತಮ್ಮ ಕ್ಷೇತ್ರವನ್ನ ಬಿಟ್ಟು ಎಲ್ಲೂ ಕೂಡ ಹೋಗಬೇಡಿ ಅಂತ ಹೇಳಿ ಸಿಎಂ ತಾಕೀತು ಮಾಡಿದ್ದಾರೆ. ಮತದಾರರನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ ಎಲ್ಲಾ ಶಾಸಕರು ಸದ್ಯ ಬಿಜೆಪಿ ಹಾಗೂ ಬಿಎಲ್ಒಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಒಂದು ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಂತೆ ಸಂಪುಟ ವಿಸ್ತರಣೆ ವಿಚಾರವಾಗಿ ಏನೆಲ್ಲ ಚರ್ಚೆಗಳು ಜೋರಾಗಿತ್ತು, ತುಂಬಾ ಜೋರಾಗಿ ಇದರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಸದ್ಯ ಈಗ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗ್ತಾ ಇದ್ದಂತೆ ಇವೆಲ್ಲವೂ ಕೂಡ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಎಲ್ಲರ ಗಮನ ಸದ್ಯ ಈಗ ಎಸ್ಐಆರ್ ಪ್ರಕ್ರಿಯೆ ಕಡೆ ಇರುವಂತದ್ದು. ಕೈ ನಾಯಕರು ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರಲ್ಲಿ ಆ ಒಂದು ಆತಂಕ ಇದೆ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಬಿಜೆಪಿ ಹಾಗೆ ಬಿಎಲ್ಒಗಳ ಮೇಲೆ ಸದ್ಯ ಶಾಸಕರೆಲ್ಲರೂ ಕೂಡ ಕಣ್ಣೆತ್ತಿದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಸಂಪುಟ ವಿಸ್ತರಣೆಗೆ ಕೆಲ ಶಾಸಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಹಿರಿಯ ಶಾಸಕರೇನಿದ್ದಾರೆ ಅವರು ಮಾಜಿ ಸಿಎಂ ಅನ್ನ ಭೇಟಿ ಮಾಡಿ, ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಒಂದು ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿ ಒತ್ತಡವನ್ನ ಹೇರುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಶೀಘ್ರದಲ್ಲಿಯೇ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿ ಒತ್ತಡವನ್ನ ಹೇರುವಂತಹ ಪ್ರಯತ್ನ ಕೂಡ ಆಗ್ತಾ ಇರುವಂತದ್ದು. ಅದೇ ಇನ್ನೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯ ವಿಸ್ತರಣೆ ಬೇಡ, ಆಗಸ್ಟ್ ತನಕ ನಿಲ್ಲಿ, ವೇಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಸದ್ಯ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿರುವಂತಹ ಕಾರಣ ಸಂಪುಟ ವಿಸ್ತರಣೆಗೆ ಇದೊಂದು ಅಡ್ಡಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಎಸ್ಐಆರ್ ಆದರೆ ತಮ್ಮ ಕೈಯಿಂದ ಎಲ್ಲಿ ಮತದಾರರು ಕೈಬಿಟ್ಟು ಹೋಗ್ತಾರೋ ಅನ್ನುವಂಥ ಆತಂಕ ಕಾಂಗ್ರೆಸ್ನಲ್ಲಿ ಇದೆ ಅನ್ನುವಂಥದ್ದು ಮತ್ತಷ್ಟು ಎವಿಡೆಂಟ್ ಆಗಿ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಸದ್ಯ ಎಲ್ಲರ ಗಮನ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇರುವಂತದ್ದು. ಈ ಒಂದು ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಏನ್ ನಡೀತಾ ಇದೆ, ಈ ಒಂದು ಪರಿಷ್ಕರಣೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಈ ಒಂದು ಆತಂಕ ಮನೆ ಮಾಡಿರುವಂತದ್ದು. ಎಸ್ಐಆರ್ ಅನ್ನ ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಿಎಂ ಮತ್ತು ಕೈ ನಾಯಕರು. ಎಸ್ಐಆರ್ ಮುಗಿಸುವ ತನಕ ಯಾರು ಕೂಡ ತಮ್ಮ ಕ್ಷೇತ್ರಗಳನ್ನ ಬಿಟ್ಟು ತೆರಳಬಾರದು ಅಂತ ಹೇಳಿ ಶಾಸಕರಿಗೆ ಸಿಎಂ ತಾಕೀತನ್ನ ಮಾಡಿರುವಂತದ್ದು.